ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಅಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಾರೆ. ಆದರೆ ಮೊಟ್ಟೆ ವಿತರಣೆಯ ವಿಚಾರದಲ್ಲಿ ಮಂಡ್ಯದ ಆಲಕೆರೆ ಗ್ರಾಮಸ್ಥರ ನಡುವೆ ಕಿರಿಕ್ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಏನಿದು ಒಂದು ಮೊಟ್ಟೆಯ ಕಿರಿಕ್ ಕತೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಒಂದ್ ಕಡೆ ಧಿಕ್ಕಾರ ಧಿಕ್ಕಾರ ಅಂತ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ, ಮತ್ತೊಂದ್ ಕಡೆ ನಾವು ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ, ಬೇರೆ ಕಡೆ ಓದಿಸ್ತೇವೆ ಅಂತ ಇರೋ ಅದೇ ಜನರು. ಅಷ್ಟಕ್ಕೂ ಇವರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಒಂದು ಮೊಟ್ಟೆಯ ಕಥೆ. ಗ್ರಾಮಸ್ಥರ ನಡುವೆ ಭಿನ್ನಮತಕ್ಕೆ ಕಾರಣವಾದ ಮೊಟ್ಟೆ ಕೊಟ್ರೆ ಶಾಲೆ ಬಿಡಿಸ್ತೀವಿ ಅಂತಿರುವ ಪೋಷಕರು. ಮಂಡ್ಯದ ಆಲೆಕೆರೆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಕಿರಿಕ್ ಶುರುವಾಗಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ 120 ವಿದ್ಯಾರ್ಥಿಗಳ ಪೈಕಿ 80 ಮಕ್ಕಳು ಮೊಟ್ಟೆ ಬೇಡ ಅಂತಿದ್ದಾರೆ. ಪೋಷಕರು ಕೂಡ ಮೊಟ್ಟೆ ವಿತರಣೆಗೆ ವಿರೋಧಿಸಿದ್ದು, ಮೊಟ್ಟೆ ಕೊಟ್ರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಟ್ಬಿಡಿ, ಬೇರೆ ಶಾಲೆಗೆ ಸೇರಿಸ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಅಂದ್ಹಾಗೆ ಇವರು ಹೀಗೆ ಹೇಳಲು ಕಾರಣ, ಶಾಲೆ ಸಮೀಪದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಗ್ರಾಮಸ್ಥರು ದೇವರಿಗೆ ಕಟ್ಟುನಿಟ್ಟಾದ ಭಕ್ತಿ ಸಮರ್ಪಣೆ ಮಾಡ್ತಾರೆ. ಹಿಂದಿನಿಂದಲೂ ದೇವಾಲಯ ಸುತ್ತಮುತ್ತ ಮಾಂಸಾಹಾರ ನಿಷೇಧಿಸಲಾಗಿದೆ. 3 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಮೊಟ್ಟೆ ವಿತರಿಸಲು ನಿರ್ಧರಿಸಿದಾಗಲೂ ಮೊಟ್ಟೆ ಬದಲಿಗೆ ಬಾಳೆಹಣ್ಣು, ಕಡಲೆ ಚಿಕ್ಕಿ ನೀಡಲು ಶಾಲೆಯ ಎಸ್ಡಿಎಂಸಿ ನಿರ್ಧರಿಸಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಈ ನಿಯಮ ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಹೀಗಾಗಿ ಶಾಲೆಯಲ್ಲಿ ಮೊಟ್ಟೆ ನೀಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬೇಡಿ, ಹಾಗೆಯೇ ತಿನ್ನುವ ಮಕ್ಕಳಿಗೆ ಅವರ ಮನೆಗಳಿಗೆ ತಲುಪಿಸಿ ಅಂತಿದ್ದಾರೆ. ಮನೇಲಿ ಬೇಯಿಸ್ಕೊಡ್ಲಿ ಬಿಡಿ, ಈಗ ಇಲ್ಲೇ ತಿನ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಮನೇಲಿ ತಿಂದಿರೋದು ಪೌಷ್ಟಿಕಾಂಶ ಬರುತ್ತಲ್ವಾ. ಇವತ್ತು ಸೈನ್ಸ್ ಇಷ್ಟು ಮುಂದುವರೆದಿದೆ ಅಲ್ವಾ, ಎಷ್ಟು ಮುಂದುವರೆ ಏನು ಪ್ರಯೋಜನ ಹೇಳಿ? ಆಯುಷ್ಕ ಇನ್ನೂ ಕಮ್ಮಿ ಆಗ್ತಿರೋ ಜಾಸ್ತಿ ಆಗ್ತಾ ಇದೆಯಾ? ಆರೋಗ್ಯ ಸಿಗ್ತಾ ಇದೆಯಾ? ಸ್ಟ್ರೆಂತಲ್ಲಿ ಇಲ್ಲ. ಸ್ಟ್ರೆಂತ್ ಇದೆಯಾ? ಇಲ್ಲ. ಎಲ್ಲರಲ್ಲೂ ವೀಕೆ ಆಯ್ತದೆ ಹೊರತು ಯಾವುದ್ರಲ್ಲೂ ಮುಂದುವರೆದಿಲ್ಲ. ಸೈನ್ಸ್ ಮುಂದುವರೆದಿದೆ, ಚಂದ್ರಲೋಕ ಹೋಗಿದ್ದಾರೆ, ಏನೋ ಕಂಡಿಡಿದ್ದಾರೆ. ಆಯುಷ್ ಜಾಸ್ತಿ ಮಾಡಕ್ ಕಂಡಿಡಿದಿಲ್ಲ. ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ಆಗಿರೋದ್ರಿಂದ ಇಲ್ಲಿ ಇಲ್ಲಿ ಮೊಟ್ಟೆ ಬದಲು ಬಾಳೆಹಣ್ಣು ಕೊಡ್ತಾ ಇದೀವಿ. ನಮ್ಮ ಮೊಟ್ಟೆ ಬೇಡ ಅಂದ್ರೆ ಏನು ಕೊಡದೆ ಬೇಡ ಅಂತ ಏನಲ್ಲ ನಮ್ಮ ಉದ್ದೇಶ. ಅಷ್ಟೇ ಪೌಷ್ಟಿಕಾಂಶವುಳ್ಳ ಬಾಳೆಹಣ್ಣು ಕೊಡ್ತೀವಿ. ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ಆಗಬಾರ್ದು. ನೀವು ಕೊಡ್ಲೇಬೇಕು ಅಂದ್ರೆ ಮನೆಗೆ ತಲುಪಿಸಿ. ಯಾವ ಅಂಗನವಾಡಿ ಮೂಲಕ ತಲುಪಿಸ್ತಾರೋ ಇನ್ನೊಬ್ರ ಮೂಲಕ ತಲುಪಿಸಿ ನಮ್ಗೆ ಗೊತ್ತಿಲ್ಲ. ಮನೆಗೆ ತಲುಪಿಸಿ. 1 ಮೊಟ್ಟೆ 2 ಮೊಟ್ಟೆ ಕೊಡಿ, ಇನ್ನು ಸ್ಟ್ರೆಂತ್ ಅಲ್ಲಿ. ಬೇರೆ ಸ್ಕೂಲ್ಗಳಿಗೆ ಸೇರಿಸ್ತೀವಿ, ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತದೆ ಅಂತ ಇಲ್ಲಿ ಮೊಟ್ಟೆ ಕೊಡೋದು ಬೇಡ ಅಂತ ಹೇಳಿಕೆ ಕೊಟ್ಟಿದ್ದೀವಿ. ಅವರು ನಮಗೆ ಬೆಲೆ ಕೊಡ್ಲಿಲ್ಲ ಅಂದದಕ್ಕೆ ನಾವು ಟಿಸಿಗೆ ಅರ್ಜಿ ಸಲ್ಲಿಸಿದ್ದೀವಿ ಬೆಳಿಗ್ಗೆನೆ. ಇನ್ನು ಗ್ರಾಮದ ಕೆಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ದೃಷ್ಟಿಯಿಂದ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಶಿಕ್ಷಣ ಇಲಾಖೆ ಕೂಡ ಸರ್ಕಾರದ ನಿಯಮದಂತೆ ಮೊಟ್ಟೆ ಕೊಡಲು ಮುಂದಾಗಿದೆ. ಅತ್ತ ಕೆಲವರು ಮೊಟ್ಟೆ ಬೇಡ ಅಂದ್ರೆ ಇನ್ನು ಕೆಲವರು ಮೊಟ್ಟೆಗಾಗಿ ಪಟ್ಟು ಹಿಡಿದಿದ್ದಾರೆ. ಮಕ್ಕಳಿಗೆ ಅಪೌಷ್ಟಿಕತೆ ಇರ್ತದೆ, ಪೌಷ್ಟಿಕಾಂಶ ತುಂಬಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮೊಟ್ಟೆ ಕೊಡಿ ಅಂತ ಹೇಳಿರೋದು. ಮೊಟ್ಟೆ ಕೊಡಬೇಡ ಅನ್ನೋಕೆ ಇವ್ರು ಯಾರು? ಸರ್ಕಾರನೇ ಹೇಳೋರುವಾಗ ಸರ್ಕಾರಕ್ಕಿಂತ ಇವ್ರು ಹೆಚ್ಚ ಏನಿಲ್ಲ. ಕಾನೂನು ಮುಂದೆ ಯಾರು ಏನಿಲ್ಲ. ಅವ್ರೇನು ಪ್ರೊಸೀಜರ್ ಮಾಡಿರ್ತಾರೋ ಅದರಂತೆ ಕೊಡಬೇಕು. ಇವರ ಒಂದು ಓಲೈಸ್ಕೋಸ್ಕರ ಬೇಡ ಅನ್ನೋದು ಬೇಡ. ಇವಾಗ 100 ಮಕ್ಕಳು ನಮ್ಮ ಮಕ್ಕಳು ಬರ್ತವೆ, ಅವರು ತಿನ್ಬೇಕು. ಅವ್ರು ಅಪೌಷ್ಟಿಕತೆಯಲ್ಲಿದ್ದಾರೆ. ದೇವಸ್ಥಾನ ಇರೋದು ಮತ್ತೆ ಈ ಶಾಲೆ ಇರೋದು 450 ಮೀಟರ್ಗಿಂತ ದೂರ ಇದೆ. ಮತ್ತೆ ಆ ದೇವಸ್ಥಾನದ ಸುತ್ತಮುತ್ತಲೂ ಸಹ ಮೊಟ್ಟೆ ಬೇಯಿಸುವಂತ ಅವ್ರವ್ರ ಮನೆಯಲ್ಲೇ ಬೇಯಿಸ್ತಾರೆ. ಅದರಿಂದ ಅಪಚಾರ ಏನಿಲ್ಲ. ಏನು ಸರ್ಕಾರದಿಂದ ಪೂರಕ ಪೌಷ್ಟಿಕಾಂಶ ದೊರೀಬೇಕು ಅಂತ ಮಕ್ಕಳಿಗೆ ನಾವು ಈಗ ಹೋರಾಟ ಮಾಡ್ತಾ ಇದೀವಿ. ಅದನ್ನ ಸಿಗಬೇಕು. ಪೋಷಕರು ಮನೆಗೆ ತಗೊಂಡು ಹೋಗೋದು ಸರ್ಕಾರದಲ್ಲಿ ಇಲ್ಲ, ಅದು ವಿತರಣೆ ಇಲ್ಲ. ಮನೆಗೆ ಮಕ್ಕಳಿಗೆ ಕೊಡುವಂಥದ್ದಿಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಅವ್ರ ಪೌಷ್ಟಿಕಾಂಶ ದೊರಕಿದೆಯಾ, ಬೇರೆ ದೊರಕುತ್ತೆ, ಅದರಲ್ಲಿ ಲೋಪಗಳು ಉಂಟಾಗುತ್ತೆ. ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶಿಸಿದ ಸಚಿವ ಚೆಲುವರಾಯಸ್ವಾಮಿ. ಈ ಕುರಿತು ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ್ದೇ ತಡ. ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಮಸ್ಯೆಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಈ ವಿಚಾರವನ್ನ ಡಿಸಿ ನನ್ನ ಗಮನಕ್ಕೆ ತಂದಿದ್ದಾರೆ. 2 ಗುಂಪಿನವರ ಜೊತೆ ಮಾತನಾಡಲು ಸೂಚಿಸಿದ್ದೇನೆ. ಒಂದು ಕಡೆ ಪದ್ಧತಿ, ಇನ್ನೊಂದು ಕಡೆ ಪೌಷ್ಟಿಕ ಆಹಾರ ಕೊಡಬೇಕು. ಕೊಡದೇ ಇದ್ರೆ ತಪ್ಪು, ಯಾರೂ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಾರದೆಂದು ಸಲಹೆ ಕೊಟ್ಟಿದ್ದಾರೆ. ಒಂದು ಕಡೆ ಅವರ ಪದ್ಧತಿ, ಇನ್ನೊಂದು ಕಡೆ ಪೌಷ್ಟಿಕ ಆಹಾರವನ್ನು ಎಲ್ಲ ಕಡೆ ಸಿಕ್ಕಿದ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೇ ಇದ್ರೆ ತಪ್ಪಾಗುತ್ತೆ ಅಂತ. ಡಿ ಸಿ ಅವರು ಇಬ್ಬರನ್ನೂ ಕರೆಸಿ ಇನ್ನೊಂದ್ಸಲಿ ಮಾತಾಡಿ, ಯಾರನ್ನೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ. ಅವ್ರು ನಾವು ಬೇಡ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಪ್ರಾಬ್ಲಮ್ ಇರೋದು.
ಒಟ್ಟಾರೆ ಆಲೆಕೆರೆ ಗ್ರಾಮದ ಮೊಟ್ಟೆ ವಿವಾದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿದೆ. ಮೊಟ್ಟೆ ಕೊಟ್ರೆ 80 ವಿದ್ಯಾರ್ಥಿಗಳು ಶಾಲೆ ಬಿಡುವ ಆತಂಕ ಒಂದ್ ಕಡೆಯಾದ್ರೆ, ಕೊಡದೇ ಇದ್ರೆ ಸರ್ಕಾರದ ಪೌಷ್ಟಿಕ ಆಹಾರ ಪೂರೈಕೆ ನಿಯಮ ಉಲ್ಲಂಘನೆಯಾಗುವ ಭಯ ಕಾಡ್ತಾ ಇದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.